ಬರೆಯಲಾರದ ಒಂದು ಸನ್ಮಾನ ಬಹುಮಾನ ಎರಡೂ ಆಯಿತು ಅಂತ ಅನಿಸುತ್ತೆ. ಕತೆ ಅಂತ ಹೇಳಿದ ತಕ್ಷಣ ನಮ್ಮಲ್ಲಿ ಸಿನಿಮಾಗಳಲ್ಲಿ ಪ್ರೊಡ್ಯೂಸರ್ನ ಹುಡುಕಿ ಕತೆ ಮೇಲೆ ಕೂತಿದ್ದೀವಿ ಅಂತಾರೆ. ನನಗೆ ಈಗಲೂ ಅರ್ಥ ಆಗಿಲ್ಲ ಕತೆ ಮೇಲೆ ಕೂತ್ಕೊಳ್ಳೋದು ಅಂದ್ರೆ ಹಿಂಗೆ ಅಂತ. ಆಮೇಲೆ ಇತ್ತೀಚೆಗೊಂದು ಕತೆ ಬಗ್ಗೆ ಹೇಳೋದಕ್ಕೆ ಬಿಟ್ಟಿದ್ದಾರೆ. ಒನ್ಲೈನ್ ಇದೆಯಾ ಅಂತಾರೆ. ಅದೇನು ಒನ್ಲೈನೋ ಗೊತ್ತಿಲ್ಲ. ಅದು ಒನ್ಲೈನ್ ಅಂದ್ರೆ ನಾನು ಕೇಳಿದೆ. ಆಮೇಲೆ ದುನಿಯಾ ಸೂರ್ಯ ಅವರು ಹೇಳಿದ್ರು ಕತೆ ಯಾವಾಗಲೂ ಸರದ ಒಳಗಡೆ ಇರೋ ದಾರದ ಥರ, ಅದ್ರ ಮೇಲೆ ನಾವೇನು ಮಣಿಗಳು ಪೋಣಿಸ್ತೀವಿ, ಒಡವೆಗಳನ್ನ ಪೋಣಿಸ್ತೀವಿ, ಅದು ಚಿತ್ರಕಥೆ ಅಂತ. ಓ ಹಂಗೆ ಅಂತ. ಸೊ ಒನ್ಲೈನ್ ಅಂದ್ರೆ ಅದಂತೆ. ನನಗೆ ಒಂದು ಸಣ್ಣ ಜೋಕ್ ಮುಖಾಂತರ ಶುರು ಮಾಡ್ತೀನಿ. ಒಬ್ಬ ಸ್ವಲ್ಪ ಚೆನ್ನಾಗಿ ಬರ್ಕೊಂಡು ಬಾ ಅಂದರೆ ನೆಕ್ಸ್ಟ್ ಒಂದು ವಾರ ಟೈಮ್ ತೊಗೊಂಡು ಒಂದು 500 ಪುಟದಷ್ಟು ಕತೆ ಬರ್ಕೊಂಡು ಹೋಗ್ತಾನೆ. ಏನು ಅಂದರೆ, ಸರ್ ಇದನ್ನು ಮನೆಗೆ ತೊಗೊಂಡೋಗಿ ಓದ್ಬಿಟ್ಟು ನಾಳೆ ನನ್ನನ್ನು ಕಳಿಸಿ. ಸರಿ, ಇಷ್ಟು ತಪ್ಪದ ಪುಸ್ತಕ ಅವರು ಡಾಕ್ಟ್ರು ತೊಗೊಂಡೋಗ್ಬಿಟ್ಟು ಫಸ್ಟ್ ಪೇಜು ತೆಗಿತಾರೆ. ಶಿವಾಜಿ ಮಹಾರಾಜರು ತಮ್ಮ ಕೋಟೆಯಿಂದ ಕುದುರೆ ಏರಿ ಹೊರಟರು. ಟುಗುಡುಕ್ ಅಂತಿರುತ್ತೆ. ಇಡೀ ಪುಸ್ತಕ ಟುಗುಡುಕ್ ಅಂತಿರುತ್ತೆ. ಲಾಸ್ಟ್ ಪೇಜಲ್ಲಿ ಅರಮನೆಯನ್ನು ಸೇರಿದರು ಅಂತ. ಇವ್ರನ್ನ ಇನ್ನೂ 6 ದಿನ ಬಿಡಬೇಡಿ, ಯಾಕೋ ಡೇಂಜರ್ ಇದೆ ನೀವು ಅನ್ನೋದನ್ನ. ಇನ್ನೇನು ಕೇಳಿದ್ರೆ ಸುಮ್ಮನೆ ತಮಾಷೆಗೆ ಹೇಳಿದ್ದು. ಬಟ್ ಕತೆ ಅಂದರೆ ಒಂದು ಸುಂದರವಾದ ಆಲೋಚನೆ. ಅದನ್ನು ಅಕ್ಷರಗಳಲ್ಲಿ ತಾವುಗಳೆಲ್ಲರೂ ತಗೋತೀರ. ಸೊ ಆ ಆಲೋಚನೆಗಳು ತುಂಬ ಚೆನ್ನಾಗಿರಲಿ. ಮತ್ತು ತುಂಬ ಜನ ಇವತ್ತು ಭಾನುವಾರ ಆಗಿದ್ರು ಇಷ್ಟು ಒಳ್ಳೆ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದೀರ. ಮತ್ತು ಶಶಿ ಸರ್ ಮಾತಾಡಿ ತುಂಬ ಇಷ್ಟ ಆಯಿತು. ಯಾವಾಗಲೂ ಕತೆ ನಾವಾಗಿರಬೇಕು, ಕತೆ ನಾವಿರಬೇಕು ಅನ್ನೋ ಮಾತು ತುಂಬ ಚೆನ್ನಾಗಿರುತ್ತೆ. ಮತ್ತು ಸಿನಿಮಾಗಳಲ್ಲಿ ಕತೆಗಳು ಒಳ್ಳೆ ಕತೆ ಇದೆಯಾ ಅಂತ ಕೇಳಿದಾಗ ನಾವು ಹಿಂಗೆ ಯಾರನ್ನೋ ಹುಡುಕಿ ಒಂದು ಕಥೆನ ಹುಡುಕಿ ಕೊಡ್ತೀವಿ. ಅಂತ ಒಳ್ಳೆ ಕತೆಗೆ ಕೆಟ್ಟ ವಿಲನ್ಗಳನ್ನ ಹಾಕ್ಬಿಟ್ಟು ಕೆಡಿಸ್ಬಿಟ್ಟಿರ್ತಾರೆ. ಸೊ ಆ ಥರದ್ದೆಲ್ಲ ಆಗುತ್ತೆ. ಬಟ್ ನಾನು ಹಿಂಗೆ ಯೋಗರಾಜ್ ಭಟ್ರು ಸರ್ ಜೊತೆ ಕೆಲಸ ಮಾಡುವಾಗ ಒಂದು ಕಥೆನ ಹುಡುಕಿ ಕೊಟ್ಟಿದ್ದೆ. ಅದು ಒಬ್ಬ ಆಟೋ ಡ್ರೈವರ್ ಬರೆದಂತಹ ಕತೆ. ಅವ್ರ ಹೆಸರು ಕಾಂತರಾಜ್ ಅಂತ. ಇವತ್ತು ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಚಿಕ್ಕ ಕತೆ ಬರೆದಿದ್ರು, ಒಂದು ಶಾರ್ಟ್ ಮೂವಿಗೆ ಆಗುವಷ್ಟು. ಏನು ಅಂದರೆ, ಆಮೆ ಮೊಲ ಆ ಮೂಲ ಕಥೆನ ತಗೊಂಡು ಆಮೆಗಳನ್ನ ಹಿರಿಯರಿಗೆ ಹೋಲಿಸಿ, ಮೊಲಗಳನ್ನ ಕಿರಿಯರಿಗೆ ಹೋಲಿಸಿ, ಆ ಹಿರಿಯರಿಗೂ ಕಿರಿಯರಿಗೂ ಒಂದು ರೇಸ್ ನಡೆಯುತ್ತೆ. ಆ ರೇಸಲ್ಲಿ ಯಾರು ಗೆಲ್ತಾರೆ ಅಂತ. ಬಟ್ ಅದರ ಅದು ಸೇಮ್ ಹಂಗೆ ಕಿರಿಯರು ತುಂಬ ಫಾಸ್ಟಾಗಿ ಹೋಗಿ ಸೋತ್ ಬಿಡ್ತಾರೆ ಅದರಲ್ಲಿ. ಸೊ ಆಮೆಗಳೇ ಗೆಲ್ಲೋದು ಅಂತ. ಈ ಪುಟ್ಟ ಕಥೆನ ಯೋಗರಾಜ್ ಸರ್ ಎಷ್ಟು ಚೆನ್ನಾಗಿ ಕತೆ ಚಿತ್ರಕಥೆ ಮಾಡಿ ಒಂದು ಸಿನಿಮಾ ಮಾಡಿದ್ರು. ಸೊ ಇವತ್ತು ನೆನಪಾಯಿತು. ಸೊ ಈ ವೇದಿಕೆಯಲ್ಲಿ ಕರೆಸಿ ನನ್ನ ಮಾತಾಡ್ಸೋಕ್ಕೆ ಮತ್ತು ನನ್ನ ಜನ್ಮದಿನ ಬೇರೆ ಆಚರಿಸಿದ್ದೀರ. ಸೊ ವಿಜಯ ಕರ್ನಾಟಕ ಪತ್ರಿಕೆಗೆ ಮತ್ತು ವೇದಿಕಪುತ್ರ ಶ್ರೀನಿವಾಸ್ ಸರ್, ವೇದಿಕಪುತ್ರ ಶ್ರೀನಿವಾಸ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವ್ರ ಬರವಣಿಗೆ ನನಗೆ ತುಂಬ ಇಷ್ಟ. ಸೋಷಿಯಲ್ ಮೀಡಿಯಾದಲ್ಲಿ ನಾನು ಅವ್ರು ಏನೇ ಬರೋದು ತಪ್ಪದೆ ಓದ್ತಿರ್ತೀನಿ. ಚುರುಕಾಗಿ ಮತ್ತು ನಾಟೋ ಥರ ಇರುತ್ತೆ. ಸೊ ಅವರಂದರೆ ನನಗೆ ಇಷ್ಟ. ಮತ್ತು ಇಲ್ಲಿರೋ ಹಿರಿಯರ ಬಗ್ಗೆ ಹೇಳಲೇಬೇಕಾಗಿಲ್ಲ. ಅವ್ರು ಏನು ಅನ್ನೋದು ಗೊತ್ತಾಗುತ್ತೆ. ಮತ್ತು ವಿಜಯ ಕರ್ನಾಟಕ ಪತ್ರಿಕೆಗೆ, ವೀರಲೋಕ ಸಂಸ್ಥೆಗೆ, ನಾನು ವೀರಲೋಕ ಸಂಸ್ಥೆ ಬಗ್ಗೆ ಇನ್ನೊಂದು ಮಾತಾಡಬೇಕು ಅಂದರೆ, ನಾವು ಅಕ್ಷರಗಳನ್ನ ಬರೆಯುವಾಗ ಟೀಚರ್ಗಳು ಬರೆಸೋರು. ಬಟ್ ಈಗ ನೀವುಗಳೆಲ್ಲ ಬರೀತಾ ಇರೋದನ್ನು ಶಿಕ್ಷಕರ ಸ್ಥಾನದಲ್ಲಿ ನಿಂತ್ಕೊಂಡು ವೀರಕಪುತ್ರ ಶ್ರೀನಿವಾಸ್ ಅವರು ಮತ್ತು ನಮ್ಮ ವಿಜಯ ಕರ್ನಾಟಕ ಎಡಿಟರ್ ಸರ್ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಅದೆಲ್ಲರಿಗೂ ಒಳ್ಳೆಯದಾಗಲಿ ಸಂಸ್ಥೆಗಳಿಗೆ. ಥ್ಯಾಂಕ್ ಯು ಸೋ ಮಚ್. ಕಾಟೇರದು ಅದೇ ಹೇಗೇನು ಮಾಸ್ ಸಂಭಾಷಣೆ. ಅದು ಮತ್ತೆ ಅದು ಮೀರಿ ಅದರ ರೈತರ ಬಗ್ಗೆ ಒಂದು ಲೈನ್ ಬರ್ತಿದ್ದೆ. ಅನ್ನನ ದ್ಯಾವರು ಅಂತಾರೆ, ಅಂತ ದ್ಯಾವರನ್ನ ಸೃಷ್ಟಿ ಮಾಡೋ ರೈತ ಅಲ್ವಾ ಅನ್ನೋದು. ಸೊ ಆ ಥರದ್ದು. ಇನ್ನು ಮಾಸ್ ಅಂತ ಬಂದಾಗ ಮಚ್ಚು 2 ದಪ್ಪ ಕೆಂಪಗಾಗುತ್ತೆ, ಕುರಿಮೇಲೆ ಬೆಂದಾಗ ರಕ್ತದಲ್ಲಿ ನೆಂದಾಗ ಅಂತ. ಜನ ಎಲ್ಲ ಅದನ್ನು ಪ್ರೀತಿಸಿ ಬೆಂತಡ್ತಾ ಇದ್ದಾರೆ. ಸೊ ಒಬ್ಬ ಡೈಲಾಗ್ ರೈಟರ್ ಆಗಿ ನನಗೆ ತುಂಬ ಹೆಸರು ತಂದುಕೊಟ್ಟಂಥ ಚಿತ್ರ. ಸೊ ನಿಮ್ಗಳ ಆಶೀರ್ವಾದನೂ ನನ್ನ ಮೇಲೆ ಇರಲಿ ಅಂತ ಈ ಮೂಲಕ ಹೇಳ್ಬೋದು. ಥ್ಯಾಂಕ್ ಯು.